26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ವಿಶ್ವವಿಖ್ಯಾತ ಮೈಸೂರು ದಸರೆಯ ಮೊದಲ ಅಧಿಕೃತ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಇವತ್ತು ಗಜಪಯಣಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ನಾನೀಗ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಾಗರಹೊಳೆ ಅಭಯಾರಣ್ಯದ ಹೆಬ್ಬಾಗಿಲು ವೀರನ ಹೊಸಳ್ಳಿಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, 2026ರಲ್ಲಿ ಭಾಗವಹಿಸುವಂತಹ ಗಜಪಡೆಗಳಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಇವತ್ತು ವೀರನ ಹೊಸಳ್ಳಿಯಿಂದ ನಗರಕ್ಕೆ ಬೀಳ್ಕೊಡುಗೆ ಮಾಡುವಂಥದ್ದು ನೀವು ನೋಡ್ತಾ ಇದ್ದೀರಾ. ಮಧ್ಯದಲ್ಲಿ ಅಭಿಮನ್ಯು ಆನೆಯನ್ನು ನಿಲ್ಲಿಸಿದ್ದಾರೆ. ಯಾಕಂದರೆ ಈ ಬಾರಿ 2026ರ ದಸರೆಯಲ್ಲಿ ಅಭಿಮನ್ಯು ಭಾಗಿಯಾಗ್ತಾ ಇಲ್ಲ. 60 ವರ್ಷ ಆದ ಹಿನ್ನೆಲೆಯಲ್ಲಿ ಅಭಿಮನ್ಯುಗೆ ವಿಶ್ರಾಂತಿಯನ್ನು ನೀಡಲಾಗಿದೆ. ಆದರೆ ಸಾಕಷ್ಟು ಜನ ಒತ್ತಾಯವನ್ನು ಮಾಡಿದರು. 6 ಬಾರಿ ಸತತವಾಗಿ ಈ ಒಂದು ಕ್ಯಾಪ್ಟನ್ ಆಗಿದ್ದಂತಹ ಅಭಿಮನ್ಯುಗೆ ಒಂದು ಬೀಳ್ಕೊಡುಗೆಯನ್ನು ಗೌರವಯುತವಾಗಿ ನೀಡಬೇಕು ಅಂತೇಳಿ ಅದೇ ಕಾರಣಕ್ಕಾಗಿ ಇವತ್ತು ಗಜಪಯಣ ಕಾರ್ಯಕ್ರಮದಲ್ಲಿ ಅಭಿಮನ್ಯುವಿಗೆ ಮಧ್ಯದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಮತ್ತು ಇವತ್ತು 9 ಆನೆಗಳು ಈ ಕಾಡಿನಿಂದ ನಾಡಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ನೀವು ಒಂದು ಕಡೆಯಿಂದ ನೋಡೋದಾದರೆ ಇಲ್ಲಿ ಶ್ರೀರಾಮ ಆನೆ ಇದೆ. ಶ್ರೀರಾಮ ಆನೆ ಮೊದಲ ತಂಡದಲ್ಲಿಯೇ ಸಹ ಈ ಒಂದು ನಾಡಿಗೆ ಬರ್ತಾ ಇರುವಂಥದ್ದು. ಅದರ ಪಕ್ಕದಲ್ಲೇ ಇರುವಂಥದ್ದು ಏಕಲವ್ಯ ಆನೆ, ಅದಾದ ನಂತರ ಇರುವಂಥದ್ದು ಶ್ರೀಕಂಠ ಆನೆ, ಮತ್ತು ಮತ್ತೊಂದು ಮಹೇಂದ್ರ ಆನೆ. ಮತ್ತು ಸಾಮಾನ್ಯವಾಗಿ ಯಾವುದೇ ಒಂದು ಕ್ಯಾಪ್ಟನ್ ಇರ್ತಾನೆ, ಆ ಕ್ಯಾಪ್ಟನ್ ಅಕ್ಕಪಕ್ಕದಲ್ಲಿ ಕುಮ್ಕಿ ಆನೆಗಳಿರ್ತವೆ. ಹೀಗಾಗಿ ಈ ಬಾರಿ ಅಭಿಮನ್ಯುವಿಗೆ ಗಜಪೂಜೆಯಲ್ಲಿ ಒಂದು ಗಜಪಯಣದಲ್ಲಿ ಅವಕಾಶವನ್ನು ಕೊಟ್ಟು ಲಕ್ಷ್ಮೀ ಆನೆಯನ್ನು ಪಕ್ಕದಲ್ಲಿ ನಿಲ್ಲಿಸಲಾಗಿದೆ. ಮತ್ತೊಂದು ಭಾಗದಲ್ಲಿ ಕಾವೇರಿ ಆನೆ ಇರುವಂಥದ್ದು, ಅದರ ಪಕ್ಕದಲ್ಲಿ ಪ್ರಶಾಂತ, ಧನಂಜಯ, ಗೋಪಿ, ಹೀಗೆ 9 ಆನೆಗಳಿಗೂ ಇವತ್ತು ಒಂದು ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಬೀಳ್ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾಡಿನಿಂದ ನಾಡಿಗೆ ಈ 9 ಆನೆಗಳು ಸಹ ಇವಾಗ ಪ್ರಯಾಣವನ್ನು ಬೆಳೆಸ್ತವೆ. ಲಾರಿಯಲ್ಲಿ ಇವೆಲ್ಲವೂ ಸಹ ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನವನ್ನು ತಲುಪಿಕೊಳ್ತವೆ. ಇದಾದ ನಂತರ ಅಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಅರಮನೆಗೆ ಪ್ರವೇಶವನ್ನು ಮಾಡುವಂಥದ್ದು. ಅರಮನೆಯಲ್ಲಿ ಈಗಾಗಲೇ ಆನೆಗಳು ತಂಗಲಿಕ್ಕೆ ಮತ್ತು ಜೊತೆಗೆ ಬರುವಂಥ ಮಾವುತರು, ಕಾವಾಡಿಗಳು ಇವರೆಲ್ಲರಿಗೂ ಸಹ ತಾತ್ಕಾಲಿಕ ಶೆಡ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಇವತ್ತು ಏನು 2026ರ ದಸರೆಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾದಂತಹ ಒಂದು ಕಳೆ ಇಲ್ಲಿ ಇರ್ತದೆ. ಮತ್ತು ನಾಡಹಬ್ಬ ದಸರೆಯ ಒಂದು ಸಡಗರ ಸಂಭ್ರಮ ಜೋರಾಗಿರ್ತದೆ. ಮತ್ತು ನೋಡ್ತಾ ಇರ್ಬೋದು, ಇವತ್ತು ವೀರನ ಹೊಸಳ್ಳಿಯಲ್ಲಿ ವಿಶೇಷವಾದಂತಹ ಹಬ್ಬದ ವಾತಾವರಣ ಮನೆ ಮಾಡಿರುವಂಥದ್ದು. ಇಲ್ಲಿನ ಸಾಂಪ್ರದಾಯಿಕ ನೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಕಲಾ ತಂಡಗಳ ಜೊತೆಗೆ ಎಲ್ಲ ದಸರಾ ಆನೆಗಳಿಗೂ ಸಹ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಲಾಗಿದೆ. ಸೊ ಈ ಪೂಜೆಯ ನಂತರ ಇಲ್ಲಿ ಸಭಾ ಕಾರ್ಯಕ್ರಮ ಆಗ್ತದೆ. ಸಭಾ ಕಾರ್ಯಕ್ರಮ ಆದ ನಂತರ ಎಲ್ಲ ಆನೆಗಳನ್ನು ಆತ್ಮೀಯವಾಗಿ ನಗರಕ್ಕೆ ಬೀಳ್ಕೊಡುವಂಥ ಕೆಲಸ ಆಗ್ತದೆ. ಹೀಗಾಗಿಯೇ 2020ರ ದಸರಾ ಏನಿದೆ, ಈ ಬಾರಿ ಅಭಿಮನ್ಯು ಇಲ್ಲದೆ ಆಗ್ತಾ ಇರುವಂಥ ದಸರಾ. ಯಾರು ಈ ಒಂದು 2026ರ ದಸರೆಯ ಜಂಬೂ ಸವಾರಿಯ ಕ್ಯಾಪ್ಟನ್ ಆಗ್ತಾನೆ ಅನ್ನೋ ಕುತೂಹಲ ಈಗಲೂ ಸಹ ಸಹಜವಾಗೇ ಇದೆ. ನಗರಕ್ಕೆ ಬಂದ ನಂತರ ಅಲ್ಲಿನ ಪ್ರಕ್ರಿಯೆಗಳನ್ನು ನೋಡಿ, ಆನೆಗಳ ಆ ಒಂದು ಬಲಾಬಲಗಳನ್ನು ನೋಡಿ ಮತ್ತು ಅದರ ಸ್ವಭಾವವನ್ನು ನೋಡಿ ಈ ಬಾರಿ 2026ರಲ್ಲಿ ಮೊದಲ ಬಾರಿಗೆ ಯಾರು ಈ ಒಂದು ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಕ್ತಾನೆ ಅನ್ನೋದು ಗೊತ್ತಾಗಲಿದೆ. ವೀರನ ಹೊಸಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.